ನಮಃ ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಭಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ. ಋತುಗಳಲ್ಲಿ ಪಂಚವಿಧ ಸಾಮಗಳು ಹಾಗೂ ಸಾಮ ಪ್ರತಿಪಾದ್ಯವಾದ ಹರಿಯ ರೂಪ ಇದರ ಚಿಂತನೆ ಮಾಡಿ ಆದ ಮೇಲೆ ಪಶುಗಳಲ್ಲಿ ಪಂಚವಿಧ ಸಾಮದ ಉಪಾಸನೆ ಮಾಡ್ಲಿಕತ್ತಾರೆ. ಈ ಪಶುಗಳು ಅಂತಂದ್ರ ಕಂಡ ಪಶುಗಳಲ್ಲ, ಯಜ್ಞಕ್ಕೆ ಉಪಯೋಗಿಯಾಗಿರುವ ಪಶುಗಳು. ಪಶುಗಳಲ್ಲಿ ಸಾಮದ ಉಪಾಸನ. ಸಾಮ ಅಂದ್ರೆ ಅದು ಒಂದು ಬಗೆಯ ಗಾಯನ, ವೇದ ಗಾಯನ. ಅದನ್ನ ಎಲ್ಲಿ ಗಾನ ಮಾಡಬೇಕು ಅಂತಾರ ಅಂದ್ರೆ ಪಶುಗಳಲ್ಲಿ ಗಾನ ಮಾಡ್ರಿ ಅಂತಾರ. ಪಶುಗಳು ಅಂತಂದ್ರೆ ಕಂಡ ಪಶುಗಳಲ್ಲಿ ನಾಯಿ ಆಗಲಿ, ಹಂದಿ ಆಗಲಿ, ಕತ್ತೆಯಾಗಲಿ ಇಂಥ ಪಶುಗಳನ್ನ ತಗೊಳ್ಳಿಲ್ಲ, ಅಥವಾ ಆನೆಯನ್ನ, ಸಿಂಹವನ್ನ ಇಂಥದ್ದು ತಗೊಳ್ಳಿಲ್ಲ. ಮತ್ತೆ ಆ ಎಲ್ಲ ಪಶುಗಳನ್ನ ಬಿಟ್ಟು ಪಶುಗಳಲ್ಲಿ ಅಂತಂದ್ರೆ ಎಲ್ಲಿ ತಗೋಬೇಕು ಅಂತ ಕೇಳಿದ್ರೆ ಒಂದು ಆಡು ಮತ್ತೊಂದು ಕುರಿ ಇವೆರಡು, ಒಂದು ಆಕಳು ಮತ್ತೊಂದು ಅಶ್ವ ಇವೆರಡು, ನಾಲ್ಕಾಯಿತು. ಒಂದು ಮನುಷ್ಯ, 5 ಮಂದಿನ ಪಶುಗಳು ಅಂತ ಕರೆದಿದ್ದಾರೆ. 5 ಮಂದಿನ ಪಶುಗಳು ಅಂತ ಕರೆದು ನಾವೆಲ್ಲ ಪಶುಗಳು ನೆನಪಿಟ್ಟುಕೊಳ್ರಿ. ಅದಕ್ಕೆ ಪಶುಗಳು ಅಂತ ಕರೆದಿದ್ದಾರೆ. ಯಾಕೆ ನಮ್ಮನ್ನ ಪಶುಗಳು ಅಂತ ಕರೆದ್ರು, ಇವ್ರನ್ನೆಲ್ಲ ಪಶುಗಳು ಅಂತ ಕರೆದ್ರು ಅಂದ್ರೆ ಯಾರು ಯಜ್ಞಕ್ಕೆ ಉಪಯೋಗ ಬೀಳುತ್ತಾರೋ ಅವರನ್ನ ಮಾತ್ರ ಇಲ್ಲಿ ಪಶುಗಳು ಅಂತ ಕರೆದದ್ದು. ಯಜ್ಞಕ್ಕೆ ಸಾಧನವಾಗಬೇಕು. ಅದರಿಂದ ಆಡು, ಕುರಿ, ಕುದುರೆ, ಆಕಳ ಮತ್ತು ಮನುಷ್ಯ ಇವರಿಷ್ಟರೂ ಕೂಡ ಯಜ್ಞ ಸಾಧನರಾಗಿದ್ದರಿಂದ ಅಂದ್ರೆ ನಾವು ಅಂದ್ರೆ ನಮ್ಮಲ್ಲಿ ಒಂದು ಸಾಮವನ್ನ ಹೇಳಿ ಭಗವದ್ ರೂಪದ ಚಿಂತನೆ ಮಾಡ್ಲಿಕ್ಕೆ ಯಾವ ಸಾಮ ಅಂತ ಗೊತ್ತಾಗ್ತದೆ. ನಮ್ಮನ್ನು ಯಾಕೆ ತಗೊಂಡ್ರು ಅಂದ್ರೆ ಭಗವಂತನ ಪೂಜೆಗೆ ನಾವು ಉಪಯೋಗ ಬೀಳ್ತೀವಿ ಅನ್ನೋದಕ್ಕೆ ನಮ್ಮನ್ನ ಲೆಕ್ಕದಾಗ ಇಟ್ಕೊಂಡ. ಇದನ್ನ ಪಶುಗಳ ಸಾಲಿನಲ್ಲಿ ಅಷ್ಟು ಉಪಯೋಗ ಬೀಳೋ ಹಂಗ ನಾವು ಬದುಕ್ಬೇಕಷ್ಟ. ಅದಕ್ಕೂ ಉಪಯೋಗ ಇಲ್ಲ, ತೆಗೆದು ಬಿಡ್ರಿ ಅಂತ ಅಲ್ಲಿಗೆ ಹೋಗ್ಬಾರ್ದು. ತಿಳಿತಿಲ್ಲ ಗಾನ್ಕೇಸ್ ಅಂತ. ಅದಕ್ಕೆ ನಾವು ಯಜ್ಞೋಪಯೋಗಿಯಾಗಿರುವಂತಹ ಪಶುಗಳು ಅಂತ. ನಮ್ಮನ್ನ ಹೆಂಗ್ ಯಜ್ಞಕ್ಕೆ ಉಪಯೋಗ ಮಾಡ್ತಾರ, ಏನ್ ಮಾಡ್ತಾರ ಎಂಬುದು ನಾವು ದೂರದಿಂದ ಕೇಳಿದವರಾದ್ರಿಂದ ಹೆಚ್ಚು ಪರಿಚಯ ಇರೋದಿಲ್ಲ. ಶಾಸ್ತ್ರ ಅದರ ಬಗ್ಗೆ ವಿಶೇಷ ಪರಿಚಯ ಕೊಡ್ತದ. ಪುರುಷ ಮೇಧ ಅಂತ ಕರೀತಾರೆ. ಅಶ್ವಮೇಧ, ಗೋಮೇಧ, ಪುರುಷ ಮೇಧ ಅಂತ. ಮೇಧ ಅಂದ್ರೆ ಏನು? ಯಜ್ಞ ಅಂತ ಅರ್ಥ. ಹಂಗ ನಾನಾ ತರಹದ ಯಜ್ಞಗಳವ. ನಾವು ಕೂಡ ಒಂದು ಯಜ್ಞದಲ್ಲಿ ಪಶುಗಳಾಗಿದ್ದೇವೆ. ದೇವರಿಗೆ ಇದಕ್ಕೊಂದು ದೃಷ್ಟ ಅಂತ ಹೇಳಿರ್ತೀನಿ. ಏನು ಅಂತಂದ್ರೆ ಹರಿಶ್ಚಂದ್ರ ಮಹಾರಾಜನು, ಭಾಗವತದ ನವಮಸ್ಕಂದದಲ್ಲಿ ಬರ್ತದೆ ಕಥೆ. ಹರಿಶ್ಚಂದ್ರ ಮಹಾರಾಜನಿಗೆ ಏನಾಗಿರ್ತದ ಅಂದ್ರೆ ಮಕ್ಕಳಾಗಿರಂಗಿಲ್ಲ. ಆಗ ಅವ ಏನ್ ಮಾಡ್ತಾನ ಅಂದ್ರೆ ನಾರದರ ಮಾತು ಕೇಳಿ ವರುಣನಿಗೆ ಒಂದು ಹರಕೆ ಹೊತ್ಕೋತಾನೆ. ನನಗೆ ಗಂಡು ಹುಟ್ಟಿದರೆ ಅವನನ್ನೇ ನಾನು ಮತ್ತೆ ಬಲಿ ಕೊಟ್ಟು ಯಜ್ಞ ಮಾಡ್ತೀನಿ, ಪುರುಷ ಮೇಧ ಅಂತ ಮಾಡ್ತೀನಿ ಅಂತ ಹೇಳ್ತಾನೆ. ಕೂಸು ಹುಟ್ಟಿದ ಮೇಲೆ ಕೂಸಿನ ಮೇಲೆ ಅಭಿಮಾನ ಬೆಳೆದ್ಬಿಡ್ತದೆ. ನನ್ನ ಕೂಸು ಹೆಂಗ ಮತ್ತೆ ಅಭಿಮಾನ ಮಾಡೋದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಧಾಡ್ಸ್ಕೋತ ಬರ್ತಾನೆ. ಇಲ್ಲ, ಹಲ್ಲು ಬಂದಿಲ್ಲ, ಇನ್ನು ಪುರುಷ ಪಶು ಅಷ್ಟು ಮಡಿಗೆ ಬರಂಗಿಲ್ಲ, ಹಲ್ಲು ಬಂದ್ಮೇಲೆ ಬರ್ರಿ. ಇಲ್ಲ, ಕೂಸು ಇನ್ನು ನಾಮಕರಣ ಆಗಿಲ್ಲ, ಮಡಿಗೆ ಬರಂಗಿಲ್ಲ, ಆಮೇಲೆ ಬರ್ರಿ. ಅಂದ್ರೆ ಭಾಗವತದಲ್ಲಿ ಒಂದು ಪುರುಷ ಪಶುವಿನ ಪ್ರಸಂಗ ಉಂಟು, ಇಷ್ಟಂತೂ ನಾವೀಗ ಗ್ಯಾರಂಟಿ. ಆಗ ಅವ ಲೋಹಿತ ಅಶ್ವ ಊರ್ ಬಿಟ್ಟು ಹೋಗ್ಬಿಡ್ತಾನವ. ಈಗ ಗೊತ್ತಾಗ್ತದೆ 16 ವರ್ಷದ ತನಕ ಹೆಂಗೋ ಹಟಿಸ್ತಾನ್ರಿ ಅಪ್ಪ. ಇನ್ನು 16 ವರ್ಷ ಆದ್ಮೇಲೆ ಹಟಿಸ್ಲಿಕ್ಕೆ ಚಾನ್ಸ್ ಇಲ್ಲ, ವರ್ಣ ಬಂದ ನನಗೆ ಹೊಡೆದ ಬಿಡ್ತಾನ ಅಂತ ತಿಳ್ಕೊಂಡು ತಪ್ಪಿಸ್ಕೊಂಡು ಹೋದ ಮೇಲೆ ಅವ್ರ ಅಪ್ಪಗ ರೋಗ ಬಂದು, ಜಲೋದರ ಅಂತ ರೋಗ ಬಂದು, ಕೊನೆಗೆ ಮತ್ತೆ ಬರೋ ಕಾಲಕ್ಕೆ ಅಜೀಗರ್ತ ಶುನಶೇಪ ಅಂತ ಮುನಿಗಳನ್ನು ಶುನಶೇಪರು ಅಂತ ಕರ್ಕೊಂಡು ಬಂದು, ಶುನಃಪುಚ್ಛ, ಶುನಲಾಂಗೂಲ, ಶುನಶೇಪ ಅಂತ 3 ಮಂದಿ ಅವರು ಅಣ್ಣತಮ್ಮಂದ್ರು ಋಷಿಗಳು. ಅವ್ರನ್ನೊಬ್ಬರು ಹಿಡ್ಕೊಂಡು ಬಂದು ಯಜ್ಞಕ್ಕೆ ತಂಬದ್ಲಿ ಅವ್ರನ್ನ ಕಟ್ಟಿ, ಆಮೇಲೆ ವಿಶ್ವಾಮಿತ್ರ ಅವ್ರಿಗೆ ಮಂತ್ರ ಕೊಟ್ಟು ವರ್ಣನ ಪ್ರೀತಿಗೊಳಿಸಿ ಬಿಡಿಸ್ಕೋತಾರ. ಹಿಂಗೆಲ್ಲ ಆಗ್ಯದ ಇವಾಗ. ಅಂದ್ರೆ ಯಜ್ಞದಲ್ಲಿ
ಪುರುಷ ಪಶುವನ್ನ ಕೊಡುವಂತಹ ಕ್ರಮವಿತ್ತು. ಅದೊಂದು ಕ್ರಮ. ಕುದುರೆ ಹೆಂಗೆ ಕೊಡ್ತಾರೆ ಅಶ್ವಮೇಧದಲ್ಲಿ ಹಂಗ ಅಂತ. ಹಂಗಾರ ಆ ಪಶು ಏನದ ಅಲ್ಲಿ ಚಿಂತನೆ ಮಾಡಬೇಕಾದ ಸಾಮ ಯಾವುದು ಅಂತ ಇಲ್ಲಿ ಹೇಳಿ ಹೊರಟಾರ. ಕೃಷ್ಣವಂತ ಹೇಳಿದ್ದು ಪಶುಷು ಪಂಚವಿಧಂ ಸಾಮ ಉಪಾಸೀತ. ಅಜಾಹ ಆಡುಗಳಲ್ಲಿ, ಅಂದ್ರೆ ಇವು ಆಡು ಅಂದ್ರೆ ಹಾಲು ಕೊಡೋವು, ಆಡಿನ ಹಾಲು, ಯಾವ ಆಡಿನ ಹಾಲು ಬರ್ತದೋ ಅದು. ಆಮೇಲೆ ಕುರಿ, ಅದರಲ್ಲಿ ಯಾರಿದ್ದಾರೆ ಸಾಮ ಉಪಾಸೀತ. ಅಜಾಹ ಹೀಂಕಾರ, ಇಲ್ಲಿ ಬಹುವಚನ ನೋಡ್ರಿ, ಹಿಂದೆಲ್ಲ ಏಕವಚನಗಳಿದ್ರೆ ಇಲ್ಲಿ ಬಹುವಚನ. ಅಜಾಹ ಎಲ್ಲಾ ಆಡುಗಳಲ್ಲಿ, ಹೀಂಕಾರ ಹೀಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನಿದ್ದಾನೆ. ಇನ್ನ ಆವಯಃ, ಆವಯಃ ಅಂದ್ರೇನು, ಉಣ್ಣೆಯನ್ನ ಕೊಡುವಂತ ಕುರಿಗಳು. ಆ ಉಣ್ಣಿಯನ್ನ ಕೊಟ್ಟಾಗ ಅದು ಉಪಯೋಗ ಬೀಳ್ತದೆ. ಅದಕ್ಕೆ ಅದರಲ್ಲಿ ಯಾರಿದ್ದಾರೆ ಪ್ರಸ್ತಾವ ವಾಸುದೇವನಿದ್ದಾನೆ. ಇನ್ನ ಉದ್ಗೀಥೋ ಗಾವಹ ಉದ್ಗೀತ, ಗೋವುಗಳು, ಗೋವುಗಳಲ್ಲಿ ಯಾರಿದ್ದಾರೆ ಉದ್ಗೀತ ನಾಮಕನಾದ ಪರಮಾತ್ಮ ನಾರಾಯಣ ಇದ್ದಾನೆ. ಇನ್ನ ಅಶ್ವಾಹ ಪ್ರತಿಹಾರ, ಕುದುರೆಗಳಲ್ಲಿ ಯಾರಿದ್ದಾರೆ ಪ್ರತಿಹಾರ. ಯಾರ ಪ್ರತಿಹಾರ ಯಾರಪ್ಪ? ಅನಿರುದ್ಧ, ಅನಿರುದ್ಧನಿದ್ದಾನೆ. ಪುರುಷೋ ನಿಧನಂ, ಪುರುಷರಲ್ಲಿ ಯಾರಿದ್ದಾರೆ ನಿಧನ ಅಂತ ಸಂಕರ್ಷಣ ಇದ್ದಾನೆ. ಭವಂತಿ ಹಾಸ್ಯ ಪಶವಃ, ಯಾರು ಹೀಗೆ ಉಪಾಸನೆಯನ್ನು ಮಾಡ್ತಾರೋ ಅವನಿಗೆ ಪಶುಗಳಾಗುತ್ತವೆ ಅಂದ್ರೆ ನೋಡ್ರಿ, ಇದನ್ನ ಈ ತರಹದ ಅನುಸಂಧಾನವನ್ನ ಮಾಡುವನಿಗೆ ಮನೆ ತುಂಬ ಅವೇನವು ಆಡು, ಕುರಿ, ಕುದುರೆ, ಆಕಳ ಎಲ್ಲ ಆಗ್ತಿದ್ವು ಅವರಿಗೆ. ಯಾಕಂದ್ರೆ ಮನ್ಯಾಗ ಕಮತ ಇತ್ರಿ ಅವಾಗ, ಗೊತ್ತಾಗ್ತಿಲ್ಲ. ಕಮತ ಇದ್ದುದರಿಂದಾಗಿ ಪಶುಗಳು ಬೇಕಾವಾಗ. ಈಗ ಹೊಲ ಫಲ ಇಲ್ಲ, ಹಿಂಗಾಗಿ ಏನಿಲ್ಲ, ಅವಾಗ ಇದ್ದು ಬೇಕಾಗಿತ್ತು ಅಷ್ಟ ಕೆಲಸ. ಹೇಳ್ತೇನೋ ಮುಂದೆ ನೋಡ್ರಿ, ಯಹ ಏತದೇವಂ ಪಶುಮಾನ್ ಭವತಿ. ಅಷ್ಟ ಅಲ್ಲ, ಪಶುಮಾನ್ ಅಂದ್ರೆ ಪರಮಾತ್ಮನನ್ನು ಉಳ್ಳವನಾಗುತ್ತಾನೆ. ಪಶವಃ ಭವಂತಿ, ಪಶುಗಳಾಗ್ತಾವ. ಪಶುಮಾನ್ ಭವತಿ ಅಂದ್ರೆ ಭಗವಂತ ಅವನಿಗೆ ರಕ್ಷಕನಾಗ್ತಾನೆ. ಯಹ ಏತದೇವಂ ವಿದ್ವಾನ್, ಯಾರು ಹೆಂಗ್ ತಿಳ್ಕೋತಾರೋ, ಪಶುಷು ಪಂಚವಿಧಂ ಸಾಮ ಉಪಾಸ್ತೆ, ಪಶುಗಳಲ್ಲಿ 5 ವಿಧವಾದ ಸಾಮದ ಉಪಾಸನೆಯನ್ನ ಮಾಡುತ್ತಾನೋ. ಈಗ ಪಶುಷು ಅಂತ ಹೇಳಿದ್ರೆ ಪಶುಗಳಲ್ಲಿ ಅಂತಿರಲ್ಲ, ಅಂದ್ರೆ ಪಶು ಶಬ್ದವನ್ನ ಭಗವಂತನಲ್ಲಿ ಹೇಳ್ತಾರ. ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನ. ಅದಕ್ಕೆ ಪಶು ಅನ್ನೋದನ್ನ ಹೆಂಗ್ ಬಿಡಿಸ್ಬೇಕು? ಪ ಮತ್ತು ಶು ಎರಡು ಬಿಡಿಸ್ಬೇಕು. ಪ ಅಂದ್ರೆ ಪಾಲನಾತ್, ಶು ಅಂದ್ರೆ ಸುಖರೂಪ. ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನ. ಸಿಕ್ಕದಿಲ್ಲೋ? ಇಲ್ಲದ. ನಮ್ಮನ್ನು ಪಾಲಿಸುತ್ತಾನೆ. ನಮ್ಮನ್ನು ಪಾಲಿಸುವಾಗ ಸ್ವಯಂ ಸುಖರೂಪದಲ್ಲಿ ಇರ್ತಾನಾದ್ರಿಂದ ದೇವರಿಗೆ ಪಶು ಅಂತ ಹೆಸರು. ಯಾಕಂದ್ರೆ ನಮ್ಮಂತ ಪಶುಗಳನ್ನ ಪಾಲನಾ ಮಾಡೋ ಕಾಲಕ್ಕೆ ಖರೆ ತ್ರಾಸ ಆಗ್ಬೇಕ್ರಿ. ಹಂಗ ನೋಡಿದ್ರೆ ಅವು ಹಿಂದಕ್ಕ ಶಾಲ್ಯಾಗ ಒಂದೊಂದು ಕ್ಲಾಸ್ ರೂಮ್ನ್ಯಾಗ ಇಷ್ಟಿಷ್ಟು ಕುಡ್ಸಿರ್ ಹುಡುಗರ್ನ ದಡ್ಡಿ ಆದಂಗ ಆಗ್ಯದ, ಅಷ್ಟು ತುಂಬ್ಯಾವ ಪ್ರಾಣಿಗಳನ್ನ ಅಂತಂತಿದ್ದವು. ಕುರಿ ತುಂಬಿದಂಗ ತುಂಬಿರು ಅಂತ ಅಂತಿದ್ರಿಲ್ಲ. ಮತ್ತೆ ಅವ್ ಮಾಸ್ತರು ಕೊನಿಗೆ ಹೇಳಿ ಸಾಕಾಗಿ ಕುರ್ಚಿ ಮೇಲೆ ಮಲಿಗ್ ಬಿಡ್ತಿದ್ದವ, ಇವ್ ಧಾನ್ಲೆ ಹಾಕೊಂಡು ಹೋಗ್ಬಿಡ್ತಿದ್ವು. ಮುಗೀತು ಅಂತ ತಿಳ್ಕೊಂಡು ಹೇಳಿ. ಅಂಥವ ಚಲೋ ಚಲೋ ಶಾಣೆ ಆಗಿ ಪೋಸ್ಟ್ನಾಗ ಅವರಿ ಅಬ್ದಿ ಸಿಸ್ಟಮೆಟಿಕ್ ಕಲ್ತಾವ ನೋಡ್ರಿ. ಅಡ್ಡಾಗಿ ಕೂತಾವ ಅದಕ್ಕೆ ಪಾಲನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನ. ಅದಕ್ಕೆ ಪಶು ಅಂತ ಪರಮಾತ್ಮನಿಗೆ ಕರೀತಾರೆ. ಅಂದ್ರೆ ಇಷ್ಟು ಮಂದಿಯನ್ನ ದೇವರು ರಕ್ಷಿಸುತ್ತಿದ್ದರು, ಕಾಯುತ್ತಿದ್ದರು, ಅವನಿಗೆ ದುಃಖದ ಸಂಗತಿ ಅಂತ ಆಗ್ಲಿಲ್ಲ. ಇಷ್ಟು ಮಂದಿ ನೋಡ್ಕೋಬೇಕಲ್ಲ, ನಾನು ಹೆಂಗ್ ನೋಡ್ಕೊಳ್ಳಿ ಅಂತ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಮನೆಯೊಳಗ ಇರೋರು 4 ಮಂದಿ ಇರ್ತೀವಿ, 4 ಮಂದಿ ನೋಡ್ಕೊಳ್ಳೋದ್ರಾಗ ತಲೆ ನೆತ್ತಿಗೇರಿ ತಲೆ ಟೆನ್ಷನ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತೀವಿ. ನಳ ಬರ್ಲಿಲ್ಲ ಟೆನ್ಷನ್ನು, ಕರೆಂಟ್ ಹೋತು ಟೆನ್ಷನ್ನು, ಮತ್ತೊಂದಾತು ಮುಗ್ದೊಂದಾತು, ದೊಡ್ಡ ಕತಿ ನಮ್ಗೆ. 4 ಮಂದಿ ಇರಿ, ಅವ್ ಇಷ್ಟು ಮಂದಿ ನೋಡಿದ ಸತೇಕ ನಿಶ್ಚಿಂತೆಯಿಂದ ಇದ್ದಾನಂತ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟದ ಏನಾರ ಮಾಡ್ಕೋಲ್ಯಾಕ ಇವು ಎದ್ದು ಬದಲಾಗಂಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಅವನು. ಅದಕ್ಕೆ ದೇವರಿಗೆ ಅಂದ್ರೆ ಅದಕ್ಕೆ ಯಾಕೆ ಹೇಳ್ಯಾರಂಗ ಶ್ರೀಮದಾಚಾರ್ಯ ಅಂತಾರ, ಅಲ್ಲೊಂದು ಬ್ರಹ್ಮಸೂತ್ರದ ಅಂತರ ಉಪಪತ್ತೇ ಹೇ ಅಂತ ಒಂದು ಸೂತ್ರ. ಓಂ ಅಂತರ ಉಪಪತ್ತೇ ಹೇವಂ ಅನ್ನುವಂತಹ ಬ್ರಹ್ಮಸೂತ್ರದಲ್ಲಿ ಅಂತಸ್ತಿತ್ವ ರಮಣಕೃತ್ ಅಂತರಸ್ಸ ಉದಾಹರತಃ ಅಂತ ಹೇಳಿ ನಮ್ಮೆಲ್ಲರಲ್ಲೂ ಒಳಗಡೆಗೆ ಇದ್ದು ನಿಯಂತ್ರಣ ಮಾಡ್ತಾ ಇದ್ರು ಸುಖವಾಗಿದ್ದಾನ. ಯಾಕ ಅಂತ ಕೇಳಿದ್ರೆ, ನಾವ್ಯಾಕ ಚಿಂತೆಗೊಳಗಾಗ್ತೀವಿ, ಪರಮಾತ್ಮ ಯಾಕೆ ನಿಶ್ಚಿಂತೆ ಇದ್ದಾನ ಅಂದ್ರೆ ನಾವು ಅಸ್ವತಂತ್ರರಾದದ್ರಿಂದ ಇವರೆಲ್ಲ ನಮ್ಮ ಅಧೀನರಲ್ಲಾದ್ರಿಂದ ದುಃಖಕ್ಕೊಳಗಾಗ್ತೀವಿ. ಅವ ಸ್ವತಂತ್ರ, ಎಲ್ರೂ ಅವ್ನ ಅಂಡರ್ ಕಂಟ್ರೋಲ್ ಇದ್ದಾಗ ಟೆನ್ಷನ್ ಯಾಕೆ ಅವಂಗ?
ಹಾ ಅದಕ್ಕೆ ದುಃಖ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ಯಾರ. ಸೂತ್ರದಲ್ಲಿ ವೇದವ್ಯಾಸದೇವರು ಹೇಳ್ಯಾರ, ಶ್ರೀಮದಾಚಾರ್ಯ ವಿವರಣೆ ಕೊಟ್ಟಾರ. ಸರಿ, ಮುಂದ ಮುಕ್ತ ತದ್ವಾನ್ ಭವತ್ತೇವ, ಅದಕ್ಕೆ ಪಶುಮಾನ್ ಭವತಿ ಅಂತಂದ್ರೆ ಮುಕ್ತನು ಭಗವಂತನ ಉಳ್ಳವನಾಗ್ತಾನ. ಭವತ್ತೇವ ಪಶುಸು ಉಪಾಸಕೋ ಹರೇಹೇ, ಪಶುಸು ಪಶುಗಳಲ್ಲಿ ಹರೇಹೇ ಉಪಾಸಕ ಭಗವಂತನ ಉಪಾಸನೆಯನ್ನ ಮಾಡುವಂಥವನು. ಇತಿ ಚ ಇನ್ನ ಅಜಹ ಅಜಹ ಅಂತ ದೇವರಿಗೆ ಹೆಸರು. ಅದ ಹೆಂಗ ಅಜಹ ಅಂತ ದೇವರಿಗೆ ಹೆಸರು ಅಲ್ರಿ ಆಚಾರ? ಅಜ ಯಾಕೆ ಬೇಕಾತಿ ಈಗ ನಮಗ ಅಂದ್ರೆ ಹೇಳಿವಲ್ಲ, ಅಜ ಅಜಾಹ ಹಿಂಕಾರ ಅಂದಿರಿ ನೀವೀಗ. ಸಮಾನಾಧಿಕರಣೆ ಬಂತು, ಸಮಾನಾಧಿಕರಣೆ ಬಂದ ಕೂಡಲೇ ಎರಡರಲ್ಲಿ ಅಭೇದ ಬಂತು, ಅಭೇದ ಬಂದ ಕೂಡಲೇ ಆ ನಾಮವನ್ನು ಸಮನ್ವಯ ಮಾಡ್ಬೇಕಲ್ಲ ಮತ್ತೆ ಈಗ ಭಗವಂತನಲ್ಲಿ. ಎರಡು ಪದಗಳಲ್ಲಿ ಸಮಾನ ವಚನ ವಿಭಕ್ತಿಗಳಲ್ಲಿದ್ದಾಗ ಆ ಎರಡೂ ಪದಗಳಿಂದ ವಾಚ್ಯರಾದವರು ಒಬ್ಬರೇ. ಅಜಾಹ ಹಿಂಕಾರ ಅಂತಂದ್ರೆ ಆಚಾರ ಬರೀತಾರೆ, ಯಜ್ಞೇನ ಅಂಚನ ಹೇತುತ್ವಾತ್ ಅಜಸ್ಥೋ ಭಗವಾನ್ ಅಜಃ, ಅಜತಿ ಅನೇನ ಇತಿ ಅಂಜತಿ ಅನೇನ ಇತಿ ವಾ ಅಜಃ ಅಂತ ಅರ್ಥ. ಯಜತಿ ಅನೇನ ಇತಿ ವಾ ಅಜಃ ಅಂತ ಮೂರು ರೀತಿಯಿಂದ ಹೇಳ್ತಾರ. ಅಂದ್ರೆ ಯಜ್ಞದಿಂದಾಗಿ ಭಗವಂತನ ಅರ್ಚನೆಯನ್ನ ಮಾಡಲ್ಪಡ್ತಾರಾದ್ದರಿಂದ ಭಗವಂತನಿಗೆ ಅಜ ಅಂತ ಕರೀತಾರ. ಏನಂತಾರ ನೋಡಂತ ಶ್ರೀಪಾದರು. ಯಜ್ಞೇನ ಅಂಚನ ಹೇತುತ್ವ ತಜಸ್ಥೋ ಭಗವಾನ್ ಅಜಃ ಅಂತ ಅನ್ನೋದಕ್ಕ ಯಜ್ಞದ್ವಾರ ಏನ್ ಬರ್ದಾರ, ಯಜ್ಞದ್ವಾರ ಸದ್ಗತಿಗೆ ಕಾರಣನಾದದ್ದರಿಂದಾಗಿ ಭಗವಂತನಿಗೆ ಅಜ ಅಂತ ಕರೀತಾರ ಅಂತ ಹೇಳ್ಯಾರ. ಇದೊಂದು ಬರ್ದಿಟ್ಕೊಳ್ರಿ, ಯಜ್ಞಗಳ ಅಜ ಅಂತ ಬರ್ದಿಟ್ಕೊಂಡು, ಅಜ ಅಂತ ಬರ್ದಿಟ್ಕೊಂಡು ಇಸಿಕೊಲ್ಟ ಹಾಕೊಳ್ಳೋದು. ಯಜ್ಞಗಳ ಮೂಲಕವಾಗಿ ಸದ್ಗತಿಗೆ ಕಾರಣನಾಗುತ್ತಾನೆ, ಸದ್ಗತಿಗೆ ಸಾಧನವಾಗುತ್ತಾನೆ. ಹರಿಯು ಅದರಿಂದ ಅಜ ಸಾಧನವಾಗುತ್ತಾನದ್ರಿಂದ ದೇವರಿಗೆ ಅಜ ಅಂತ ಕರೆದಿದ್ದಾರೆ. ಯಜ್ಞೇನ ಅಂಚನ ಹೇತುತ್ವಾತ್ ಅಜಸ್ಥೋ ಭಗವಾನ್ ಅಜಃ, ಆಡಿನಲ್ಲಿದ್ದ ಭಗವಂತನಿಗೆ ಅಜ ಅಂತ ಕರಿತೀವಿ. ಆವಿಸ್ತಸ್ತ್ವವಿರೇವೋಕ್ತ ಊರ್ಣಯೋ ಶೀತತೋ ವನಾತ್, ಭಗವಂತ ಮತ್ತ ಆವಿಹಿ ಅಂತ ಕರ್ಸ್ಕೊಂಡಾನ. ಯಾಕ ಅವತಿ ಇತಿ ಆವಿಹಿ ಅಂದ್ರೆ ಚಳಿ ರಕ್ಷಣೆ ಮಾಡ್ತಾನ. ಹೆಂಗ ರಕ್ಷಣೆ ಮಾಡ್ತಾನ? ಊರ್ಣಯ ಶೀತತೋ ವನಾತ್, ಚಳಿಯಾದಾಗ ಉಣ್ಣೆಯ ಮೂಲಕ ನಮ್ಮನ್ನು ಚಳಿಯಿಂದ ರಕ್ಷಣೆ ಮಾಡ್ತಾನ. ಆದ್ರಿಂದ ದೇವರಿಗೆ ಆವಿಹಿ ಅಂತ ಕರೀತಾರೆ. ಬಹಳ ದೊಡ್ಡ ರಕ್ಷಣೆ ಏನ್ ಬೇಕಾಗಿಲ್ರಿ, ಸಣ್ಣ ಸಣ್ಣ ರಕ್ಷಣೆಗಳು ರಕ್ಷಣೆಗಳೇ ಅಲ್ಲ. ಮತ್ತೆ ಚಳಿಯಾದಾಗ ಚಳಿಯಿಂದ ರಕ್ಷಿಸಬೇಕಾಗ್ತದೆ, ಬಿಸಿಲಿನಿಂದ ರಕ್ಷಿಸಬೇಕಾಗ್ತದೆ ಅಂತ ಹಿಂಗ ಅನಬಾರ್ದು. ಮತ್ತೆ ಬಿಸಿಲಿನಿಂದ ರಕ್ಷಿಸ್ತದ ಅಂತ ಅನಬಾರ್ದು, ಬಿಸಿಲಿನ ತಾಪವನ್ನು ಪರಿಹರಿಸ್ತಾನ ಅನ್ಬೇಕಾಗ್ತದೆ. ದೇವ್ರು ಬಿಸಿಲಿಂದ ರಕ್ಷಣಾ ಮಾಡಿದ ಅಂತ ಹಿಂಗ ಅನ್ನೋಂಗಿಲ್ಲ, ಚಳಿಯಿಂದ ರಕ್ಷಿಸಿದ ಅಂತ ಅನ್ಬೇಕಾಗ್ತದೆ. ಆಯ್ತಾ? ಮುಂದ್ ನೋಡ್ರಿ, ಅದಕ್ಕೆ ಆವಿಸ್ಥ ಅದೇ ಕುರಿಗಳಲ್ಲಿ ಇದ್ದಾನ. ಅವಿರೇವೋಕ್ತ ಹೆಂಗ? ಊರ್ಣಯ ಶೀತತೋ ವನಾತ್, ಎಂತಹ ವಿಚಿತ್ರವಾದದ್ದು ಅಂದ್ರೆ ಅದರ ಮೈ ಮೇಲಿಂದ ಉಣ್ಣಿ ತೆಗೆದ್ರೆ ಅದಕ್ಕೇನ್ ಸಮಸ್ಯೆ ಆಗಂಗಿಲ್ರಿ, ಅದಕ್ಕೆ ಮತ್ ಬೆಳಿತಾವ ಕೂದಲ ಮೈ ಮೇಲೆ ಬೆಳಿತದ ಅದು. ಆದ್ರೆ ಅದನ್ನ ನಮಗ ದೇಹದ ರಕ್ಷಣಾ ಆಗ್ಲಿಕ್ಕೆ ಕೊಟ್ಟಿಟ್ಟ ನೋಡ್ರಿ ದೇವ್ರು. ಎಷ್ಟು ಚಂದ ವ್ಯವಸ್ಥೆ ಅದು. ಕೂದಲು ಸತ್ಯಕ್ಕೆ ವ್ಯರ್ಥ ಅಲ್ಲ ಅಂತ ಹೇಳಿಗತಾನ ದೇವ್ರು. ಇನ್ನೊಬ್ರದ್ದು ಪರೋಪಕಾರಕ್ಕೆ ಅಂತಂತಿರ್ತಾರ ನೋಡ್ರಿ, ಹಂಗಿದ್ದಂಗ ಅದು ಪರೋಪಕಾರ. ಆಮೇಲೆ ಗೌಶ್ಚ ಸದ್ಗತಿ ಹೇತುತ್ವಾತ್ ಗೋಸ್ತಸ್ಸ ಪುರುಷೋತ್ತಮ, ಭಗವಂತ ಗೋವುಗಳಲ್ಲಿ ಉದ್ಗೀತ ನಾಮಕನಾಗಿ ಇದ್ದಾನೆ. ಉದ್ಗೀತ ನಾಮಕ ಅಂದ್ರೆ ನಾರಾಯಣ. ಆ ಗೋವುಗಳಲ್ಲಿದ್ದ ನಾರಾಯಣನನ್ನ ಕುರಿತು ಉದ್ಗೀತ ನೀನು ಅಂತ ಸಾಮಗಾನ ಮಾಡ್ತಾರೆ. ಸರಿ, ಉದ್ಗೀತ ಆದ್ರೆ ಸರ್ವೋತ್ತಮ ಅಂತ ಗೊತ್ತು, ನಾರಾಯಣ ಶಬ್ದಾರ್ಥ ಗೊತ್ತು, ಗೌಹು ಅಲ್ಲಿ ಗತಿರಲ್ಲ, ಅದರ ಅರ್ಥ ಏನು ಅಂತ ಕೇಳಿದ್ರೆ ಸದ್ಗತಿಗೆ ಕಾರಣ ಆದದ್ರಿಂದ ಗೌಹು ಅಂತ ಕರೆಸ್ಕೋತಾನ. ನೋಡ್ರಿ, ಅದಕ್ಕ ಗೋದಾನವನ್ನ ಕೊಡುವುದು ಸದ್ಗತಿಗೆ ಕಾರಣ ಅಂತ ಹೇಳ್ಯಾರ. ಗೋದಾನ ಕೊಡ್ಬೇಕಲ್ಲ, ಮತ್ತೆ ಇದ್ದಾಗ ಕೊಡ್ಬೇಕು, ಹೋದಾಗಲ್ಲ. ಮತ್ತೆ ಇದ್ದಾಗ ಕೊಡ್ಬೇಕು. ಯಾಕೆ? ತಮ್ಮ ಹೆಸರ್ಲಿ, ಹೋದವ್ರಿಗೆ ಮಂದಿ ಹೆಸರ್ಲಿ ಕೊಡ್ರೆ ವಿಷಯ ಬೇರೆ, ನೀವಿದ್ದಾಗ ಅಂತ ಕೊಡ್ಬೇಕಲ್ಲ ಗೋದಾನವನ್ನ. ಗೌಶ್ಚ ಸದ್ಗತಿ ಹೇತುತ್ವಾತ್. ಹಾ, ಗೋಸ್ತಸ್ಸ ಪುರುಷೋತ್ತಮ. ನೋಡ್ರಿ, ಗೌಹು ಗೌಹು ಅಂದ್ರೆ ಗಚ್ಚತಿ ಇತಿ ಗೌಹು ಅಂತ ಬಿಡಿಸ್ಬೇಕದನ್ನ. ಆಕ್ಚುಲಿ ಹೆಂಗ್ ಬಿಡಿಸ್ಬೇಕದನ್ನ? ಗಚ್ಚತಿ ಇತಿ ಗೌಹು ಅಂತ ಸದಾ ಮೇಯ್ಕೋತ ಅಡ್ಡಾಡ್ಕೋತಿರ್ತದ್ರಿ. ಅದು ಕೊಡೋದು ಭಾಳ ಕಡಿಮೆ ರೀ, ಸುಮ್ ಕಟ್ಟಿ ಹಾಕ್ಯಾರ ಅಷ್ಟ ಕೊಡ್ಬೇಕದು, ಇಲ್ಲಾಂದ್ರೆ ಅಡ್ಡಾಡ್ಕೋತಿರ್ತದ. ರಾತ್ರಿ ಆದಾಗ ಯಾರು ಅಡ್ಡಾಡಂಗಿಲ್ಬಿಡ್ರಿ, ಬೆಳಗ್ಗೆ ಎದ್ದು ಹೊತ್ನೊಳಗೆ ಎಲ್ಲಾರು ಅಡ್ಡಾಡ್ಕೋತಿರ್ತಾರೆ. ಗಚ್ಚತಿ ಇತಿ ಗೌಹು, ಯಾವಾಗ್ಲೂ ಅಡ್ಡಾಡ್ಕೋತಿರ್ತದ ಅಂತಂದ್ರೆ
ಅಷ್ಟ ಅರ್ಥ ಅಲ್ಲ. ಸರ್ವಾತ್ಮನ ಉಪಯೋಗಂ ಗಚ್ಚತಿ ಇತಿ ಗೌಹು ಅಂತ ಮತ್ತೊಂದು. ಎಲ್ಲಾ ರೀತಿಯಿಂದಲೂ ಉಪಯೋಗಕ್ಕೆ ಬೀಳ್ತದೆ. ಯಾವುದರ ಮಲಮೂತ್ರಗಳೂ ಕೂಡ ಉಪಯೋಗಕ್ಕೆ ಬೀಳ್ತಾವೋ ಅದಕ್ಕೆ ಗೌಹು ಅಂತ ಕರಿಬೇಕು. ಅದಕ್ಕೆ ನೋಡ್ರಿ, ಆಕಳದ್ದು ಮೂತ್ರ, ಆಮೇಲೆ ಮಲ, ಆಮೇಲೆ ಅದರ ಹಾಲು, ಪ್ರತಿಯೊಂದೂ ನಮ್ಗೆ ಉಪಯೋಗ ಬೀಳ್ತದೆ. ಲೋಕದಲ್ಲಿ ಅನುಪಯುಕ್ತ ವಸ್ತುಗಳಿದ್ರೆ ಮಲಮೂತ್ರಗಳು ಅಂತ, ಆದ್ರೆ ಅದಕ್ಕೂ ಉಪಯೋಗ ಬೀಳ್ತಾ. ಅದರಿಂದ ಸರ್ವಾತ್ಮನ ಉಪಯೋಗಂ ಗಚ್ಚತಿ ಇತಿ ಗೌಹು. ಅಂಥ ಗೋವುಗಳಲ್ಲಿದ್ದ ಭಗವಂತ ಸದ್ಗತಿಗೆ ಕಾರಣನಾಗಿದ್ದಾನೆ. ಗೌಶ್ಚ ಸದ್ಗತಿ ಹೇತುತ್ವಾತ್ ಗೋಸ್ತಸ್ಸ ಪುರುಷೋತ್ತಮ. ಇನ್ನ ಅಶ್ವಶ್ಚೈವ ಆಶುಗಂತೃತ್ವಾತ್, ಕುದುರೆಯೊಳಗಿದ್ದಾನೆ ಪರಮಾತ್ಮ. ಏನಂತ ಹೇಳಿ? ಆಶುಗಂತ. ಆಶುಗಂತ ಅಂದ್ರೆ ವೇಗವಾಗಿ ಗಮನ ಮಾಡ್ತಾನ. ಆಶುವಾತೀತಿ ಅಶ್ವ, ಬೇಗನೆ ಹೋಗ್ತಾನ ಅಂತ ತಿಳ್ಕೊಂಡು. ಪುರುಷ ಪೂರ್ತಿ ಹೇತುತಃ, ಪುರುಷ ಅಂತ ಕರೀತಾರ. ಯಾಕ ಅಂತ ಕೇಳಿದ್ರೆ ಪೂರ್ತಿಗೆ ಕಾರಣನಾದದರಿಂದ, ಅಭೀಷ್ಟ ಪೂರ್ತಿಗೆ ಕಾರಣನಾದದರಿಂದ ದೇವರಿಗೆ ಪುರುಷ ಅಂತ ಕರೆದಿದ್ದಾರ. ಸರಿ, ಓಕೆ ಓಕೆ, ಮುಂದೆ ಹೋಗೋಣ ಬರ್ರಿ. ಅಂತೂ ಭವಂತಿ ಹಾಸ್ಯ ಪಶವಃ ಇತಿ ಪ್ರಸಿದ್ಧ ಪಶವ ಏವ. ಭವಂತಿ ಹಾಸ್ಯ ಪಶವಃ ಅಂದ್ರೆ ಹಿಂಗ ಉಪಾಸನ ಮಾಡಿದ್ರೆ ಪಶುಗಳಾಗ್ತಾವ ಅಂದ್ರೆ ಪ್ರಸಿದ್ಧ ಪಶುಗಳು. ಈ ಮನೆಯಲ್ಲಿ ಎಮ್ಮಿ ಗಿಮ್ಮಿ ಏನವ ಅವೆಲ್ಲ ಮನೆ ತುಂಬ ಆಗ್ತಾವ ಅಂತ. ಅಜಾಹ ಇತ್ಯಾದಿ ಬಹುವಚನಂ ಬಹುರೂಪತ್ವಾತ್ ಭಗವತಃ. ಅಲ್ರಿ, ಅಜಾಹ ಅಂತ ಬಹುವಚನ ಅದ. ಭಗವಂತನ ಒಬ್ಬ ಇದ್ದಾನ. ಒಬ್ಬನಲ್ಲಿ ಬಹುವಚನ ಬಳಸೋದು ಹೆಂಗ ಅಂತ ಕೇಳಿದ್ರೆ, ಭಗವಂತನ ಬಹುರೂಪಗಳಿದ್ದರಿಂದ ಬಹುವಚನ ಹೇಳ್ತೀವಿ. ವ್ಯಕ್ತಿ ಭೇದ ಅಲ್ಲ, ರೂಪ ಭೇದ ಹೇಳ್ತೀವಿ. ಸರಿನಾ? ಮುಂದ ಈಗ ಪ್ರಾಣೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸೀತ. ಪ್ರಾಣೇಶು ಅಂದ್ರ ಇಂದ್ರಿಯಗಳಲ್ಲಿ. ಇಲ್ಲಿ ಪ್ರಾಣ ಶಬ್ದಕ್ಕೆ ಏನ್ ಅರ್ಥ ಮಾಡಬೇಕು? ಇಂದ್ರಿಯಗಳು ಅಂತ ಅರ್ಥ ಮಾಡಬೇಕು. ಬರ್ಕೊಳ್ರಿ. ಪ್ರಾಣೇಶು ಅನ್ನೋ ಶಬ್ದಕ್ಕ ಇಂದ್ರಿಯಗಳಲ್ಲಿ ಅಂತ ಅರ್ಥ. ಸಾಮವೇದಿಗಳು ಮಾಡ್ತಾರೆ, ಉಳಿದವ್ರ ಸಂಬಂಧ ಇಲ್ಲ. ಇದು ಸಾಮವೇದಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಅವ್ರು ಮಾಡ್ತಾರೆ. ಋಗ್ವೇದಿಗಳಿಗೆ ಇವೆಲ್ಲ, ಯಜುರ್ವೇದಿಗಳು ಋಗ್ವೇದಿಗಳಿಗೆ ಇಲ್ಲಿವೆಲ್ಲ. ಆಯ್ತಾ? ನೋಡ್ರಿ ಮುಂದ. ಪ್ರಾಣೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸೀತ. ಪ್ರಾಣದಲ್ಲಿ 5 ವಿಧವಾದ ಪರೋವರೀಯನಾದ ಭಗವಂತನ ಸಾಮನಾಮಕನಾದ ಭಗವಂತನ ಉಪಾಸನಾ ಮಾಡ್ರಿ. ಇಲ್ಲಿ ಪರೋವರೀಯ ಶಬ್ದಾರ್ಥವನ್ನ ಆಚಾರ್ಯರು ಭಾಷೆಯಲ್ಲಿ ಹೇಳವರಿದ್ದಾರೆ, ನೋಡೋಣಂತ. ಸದ್ಯಕ್ಕೆ ಪರೋವರೀಯ ಅಂದ್ರೆ ಪರಮಾತ್ಮ, ಸಾಮ ಅಂದ್ರೆ ಪರಮಾತ್ಮ. ಪರೋವರೀಯನಾದ ಸಾಮನಾಮನಾದ ಭಗವಂತನನ್ನು ಇಂದ್ರಿಯಗಳಲ್ಲಿ ಉಪಾಸನಾ ಮಾಡ್ರಿ. ಎಲ್ಲಿ ಮಾಡಬೇಕು? ಪ್ರಾಣೋ ಹಿಂಕಾರ ಬಂತು ನೋಡ್ರಿ. ಒಂದೊಂದೇ ಶುರುವಾಯ್ತು. ಈಗ ಪ್ರಾಣನಲ್ಲಿ ಅಂದ್ರ ಶ್ವಾಸವಾಯುವಿನಲ್ಲಿ ಅಂತ ಅರ್ಥ. ಶ್ವಾಸವಾಯುವಿನಲ್ಲಿ ಪ್ರಾಣನಾಮಕನಾದ ಭಗವಂತನಿದ್ದಾನ. ವಾಕ್ ಪ್ರಸ್ತಾವ. ವಾಕ್ ಅಂದ್ರೆ ವಾಗೀಂದ್ರಿಯದಲ್ಲಿ, ಗೊತ್ತಾಯ್ತಾ? ವಾಗೀಂದ್ರಿಯದಲ್ಲಿ ಯಾರನ್ನ ಮಾಡಬೇಕು? ಪ್ರಸ್ತಾವನಾಮಕನಾದ ವಾಸುದೇವನನ್ನ ಮಾಡಬೇಕು. ನೋಡ್ರಿ, ಪ್ರಾಣ ಹಿಂಕಾರ ಅಂತದ. ನಮ್ಮ ಶ್ವಾಸೋಚ್ಛ್ವಾಸಗಳಲ್ಲಿ ಪ್ರದ್ಯುಮ್ನ ನಾಮಕನಾದ ಭಗವಂತನ ಉಪಾಸನ ಅಂದ್ರೆ ಆ ಸಾಮ ಪ್ರತಿಪಾದ್ಯ. ವಾಗೀಂದ್ರಿಯದಲ್ಲಿ ಪ್ರಸ್ತಾವ ಅಂತಂದ್ರೆ ಯಾರು ಅಂದ್ರೆ ವಾಸುದೇವ, ಅವನ ಉಪಾಸನ ಮಾಡಬೇಕು. ಅದಕ್ಕ ಧ್ರುವರಾಜರು ಮಾತು ಬರವಲ್ತಾಗೇದೋ ವಾಸುದೇವ ಅಂದ್ರು. ಅವ ವಾಗೀಂದ್ರಿಯಕ್ಕೆ ಬಂದವ. ನಾನ ಬರ್ತೀನಿ ತಡಿಪ್ಪ, ನಿನಗೆ ಆಗವಲ್ತು ಅಂದ್ರೆ ನಾನ ಮಾತಾಡಿಸ್ತೀನಿ ತಡಿ ಅಂತ ಹೇಳಿ ವಾಸುದೇವ ರೂಪ ಹೋದ್ರು. ಮತ್ತೆ ಅವ್ರು ಬಂದದ್ದು ವಾಸುದೇವ ರೂಪನೇ ಅದು. ಹಾಗಾಗಿ ವಾಸುದೇವ ರೂಪದಿಂದ ಬಂದು ಮಾತನಾಡಿದ ಅಂತ ಅರ್ಥ ಅದಕ್ಕೆ. ಇನ್ನ ಉದ್ಗೀತ್ ಚಕ್ಷುರುದ್ಗೀತ, ಕಣ್ಣಿನಲ್ಲಿ ನಾರಾಯಣ. ಶ್ರೋತ್ರಂ ಪ್ರತಿಹಾರ, ಕಿವಿಗಳಲ್ಲಿ ಅನಿರುದ್ಧ. ಮನೋನಿಧನಂ, ಮನಸ್ಸಿನಲ್ಲಿ ನಿಧನ ಅಂದ್ರೆ ಸಂಕರ್ಷಣ. ಯಾಕ? ಮನಸ್ಸಿನಲ್ಲಿ ಗರುಡಶೇಷ ರುದ್ರದೇವರಿದ್ದಾರೆ, ಅವರಿಗೆ ನಿಯಾಮಕವಾದ ಭಗವದ್ ರೂಪ ಅಂದ್ರೆ ಸಂಕರ್ಷಣ. ಆದ್ರಿಂದ ಅವ ನಿಧನ ಅಂತ ಅಲ್ಲೇ ಇದ್ದಾನ ತಿಳ್ಕೊಳ್ರಿ. ಓಕೆ, ಮುಂದ. ಪ್ರಾಣೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸೀತ. ಪ್ರಾಣೋ ಹಿಂಕಾರ ವಾಕ್ ಪ್ರಸ್ತಾವಶ್ಚಕ್ಷುರುದ್ಗೀತ ಶ್ರೋತ್ರಂ ಪ್ರತಿಹಾರೋ ಮನೋನಿಧನಂ ಪರೋವರೀಯಾಂಸ್ಯ ವೈ ಏತಾನಿ ಪರೋವರೀಯಸೋ ಪರೋವರೀಯೋ ಹಾಸ್ಯ ಭವತಿ ಪರೋವರೀಯಸೋ ಲೋಕಾನ್ ಜಯತಿ ಯಯೇತದೇವಂ ವಿದ್ವಾನ್ ಪ್ರಾಣೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸ್ತೆ ಇತಿ ಪಂಚವಿಧಸ್ಯ. ಪರೋವರೀಯನಾದ ಇಂದ್ರಿಯಗಳಲ್ಲಿರುವಂತಹ ಪಂಚವಿಧನಾದ ಭಗವಂತನ ಉಪಾಸನೆ ಮಾಡಿದ್ರೆ ಹಿಂಗಾಗ್ತದ ಅಂತ ಇಷ್ಟು ತಿಳಿಸಿಕೊಟ್ರು. ಮುಗಿತಾ? ಮುಂದೆ ನೋಡ್ರಿ ಏನಂತಾರ. ತಡ್ರಿ, ಇಲ್ಲೊಂದು ಸ್ವಲ್ಪ ವಿಷಯ ಹೇಳ್ಬೇಕಾಗ್ಯದ.
ಹೇಳ್ತೀನಿ. ಏನಂತಾರ? ಪರೋವರಿಯಾಂಸಿ ವೈ ಏತಾನಿ. ಏನ್ ಹಂಗಂದ್ರ ಅದನ್ನ ಶಬ್ದದ ಆ ಶಬ್ದ ಉಳಿದದ ನೋಡ್ಕೊಳ್ರಿ. ನಿಧನಮ್ಮ ಆದ್ಮೇಲೆ ಈ ವೈ ಏತಾನಿ ಅಂತದ, ವೈತಾನಿ ಅಂತದ ನೋಡ್ರಲ್ಲಿ. ವೈ ಏತಾನಿ ಅಂತಂದ್ರ ಏತಾನಿ ಈ ರೂಪಗಳು. ಈ ರೂಪಗಳು ಅಂತಂದ್ರ ಬೇರೆ ಬೇರೆ ಸ್ಥಳಗಳಲ್ಲೆವ. ಈ ಉದಾಹರಣೆಗೆ ಪಶುಗಳಲ್ಲೆವ, ನೀರಿನಲ್ಲೆವ, ಋತುಗಳಲ್ಲೆವ, ಬೇರೆ 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 ಕಡೆಗಳಲ್ಲೆವ. ಹಂಗ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದದ್ದರಿಂದಾಗಿ ಆ ರೂಪಗಳಲ್ಲಿ ಏನಾದ್ರೂ ವ್ಯತ್ಯಾಸ ಅದ ಏನು ಅಂತ ಪ್ರಶ್ನೆ. ಗೊತ್ತಾಯ್ತಾ? ಯಾಕಂದ್ರೆ ಒಂದೊಂದು ಸ್ಥಳದಲ್ಲಿ ಹೇಳಿಕತ್ತೀರಿ ನೀವು. ಪಶುಗಳಲ್ಲಿ ಹೇಳಿದಾಗ ಉದಾಹರಣೆ ತಗೊಳ್ರಿ. ಕುದುರೆಯಲ್ಲಿದ್ದ ಭಗವದ್ ರೂಪ, ಮನುಷ್ಯನಿದ್ದ ಭಗವದ್ ರೂಪ ವ್ಯತ್ಯಾಸ ಅದನೋ ಸಮಾನ ಅದನೋ? ಯಾಕಂದ್ರೆ ಈ ಮನುಷ್ಯ ಎನಿಸಿಕೊಂಡವ ಕುದುರೆ ಏರಿ ಹೋಗ್ತಿರ್ತ ಲೋಕದಲ್ಲಿ. ಆಮೇಲೆ ಆಡುಗಳನ್ನ ಕುರಿಗಳನ್ನ ಸಾಕ್ತಾನೆ, ಅವುಗಳಿಗೆ ಹೊಡಿತಾನೆ ಅಥವಾ ಅವುಗಳನ್ನು ದುಡಿಸ್ತಾನೆ. ಅಂದ್ಮೇಲೆ ಇವ ಹೆಚ್ಚು ಅವ ಕಡಿಮೆ ಅಂತ ಆಗ್ತಿರ್ತದೆ. ಈ ಉದಾಹರಣೆಗೆ ಶ್ವಾಸೋಚ್ಛ್ವಾಸ ಹೆಚ್ಚು, ಉಳಿದ ಇಂದ್ರಿಯಗಳು ಕಡಿಮೆ ಅಂತ ಸಹಜದ. ಹಂಗಿದ ಮತ್ತೆ ಭಗವದ್ ರೂಪಗಳ ಪ್ರಶ್ನೆ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಪರೋವರೀಯಾಂಸಿ ವೈ ಏತಾನಿ. ಸರ್ವಾತ್ಮನ ಯಾವ ರೂಪಗಳು ಕೂಡ ಅದಕ್ಕೆ ಪರೋವರೀಯಾಂಸಿ ವೈ, ಇವೆಲ್ಲವೂ ಕೂಡ ರೂಪಗಳು ಶ್ರೇಷ್ಠವೇ ಆಗಿವೆ. ಕಲ್ಪನಾ ಬಂತ? ಪರೋವರೀಯ ಅಂದ್ರೆ ಶ್ರೇಷ್ಠ. ಭಗವಂತನ ರೂಪಗಳು ಭಿನ್ನ ಭಿನ್ನವಾದ ಸ್ಥಳಗಳಲ್ಲಿದ್ದರೂ ಕೂಡ ಅವುಗಳಲ್ಲಿ ಮಾತ್ರ ತಾರತಮ್ಯವಿಲ್ಲ. ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಬಂತು ಅಂತ ಕೇಳಿದ್ರೆ ಅವು ಆ ವಸ್ತುಗಳೇನವ ಅವುಗಳಾದ್ರೂ ಭಿನ್ನ ಭಿನ್ನವಾಗ್ಯಾವ. ವಸ್ತುಗಳೇನಾಗ್ಯಾವ? ಭಿನ್ನ ಭಿನ್ನ ಆಗ್ಯಾವ. ಗೊತ್ತೋ ಇಲ್ಲೋ? ಅದಕ್ಕೆ ವಸ್ತುಗಳು ಭಿನ್ನ ಭಿನ್ನವಾದದ್ರಿಂದ ಅಲ್ಲಿದ್ದವರು ಭಿನ್ನ ಏನು ಅಂತ ಪ್ರಶ್ನೆ ಬರ್ತದೆ. ನೋಡ್ರಿ, ಸ್ಥಳವೇ ಮೊದಲನೇ ಎಲಿ, ಮೊದಲನೇ ಕುರ್ಚಿ, ಕೂತ್ರೊಂದು ಅರ್ಥ ಬೇರೆ. ಎರಡನೇ ಎಲಿ, ಎರಡನೇ ಕುರ್ಚಿ ಮೇಲೆ ಕೂತ್ರೊಂದು ಬೇರೆ ಅರ್ಥ. ಕೊನೆಯಲ್ಲಿ ಕೂತ್ರಂತೂ ಅರ್ಥ ಇಲ್ಲೇ ಇಲ್ಲ ಅಲ್ಲಿ, ಕೇವಲ ಅನರ್ಥ. ಬಹಳ ದುಃಖ ಆಗ್ಬಿಡ್ತದೆ. ಕೊನೆಯಲ್ಲಿ ಕೂಡ್ಸಿದ್ರೆ ನನ್ನ ಏನಂತ ತಿಳ್ಕೊಂಡ್ರ ಅವ್ರು, ನಾ ಏನಕ್ಕ ಅಂತ ಬರೀ ಇದು ಇತ್ತೇನೋ ಹಿಂಗ ಅಂತ ತಿಳ್ಕೊಂಡು ಹಿಂಗೆ ಕೇಳ್ತಿರ್ತಾರೆ. ಅವ್ರಿಗೆ ಏನು ಗೊತ್ತಾ ಇರಂಗಿಲ್ರಿ. ಯಾವ ಎಲ್ಲಿ ಕೂತ್ರು ಅವ್ರಿಗೆ ಏನು ಕಲ್ಪನಾ ಬರ್ತಿರೋದಿಲ್ಲ. ಅದಕ್ಕೆ ಹಂಗ ಆಗ್ಬಿಡ್ತದ. ಏನ್ ತಿಳಿತದ? ಅದಕ್ಕ ಎಲಿ ಮಂದಿ, ಕೆಲವು ತಲಿ ಮಂದಿ ಇಷ್ಟೇ ತ್ರಾಸ ಆಗ್ತದೆ. ಎಲಿ ತಲಿ ಆಯ್ತಾ? ಅದಕ್ಕೆ ಹೇಳಿದ್ರು ಮತ್ತೆ ಪರೋವರಿಯ. ಹೌದು, ಎಷ್ಟೇ ಸ್ಥಳಗಳ ವ್ಯತ್ಯಾಸ ಆದ್ರೂ ಅವನ ರೂಪಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಅವಿನ್ನ ಚಿಂತನೆ ಮಾಡಬೇಕು. ಪರೋವರಿಯಾಂಸಿ ವೈ ಏತಾನಿ ಪರೋವರಿಯೋ ಹ ಅಸ್ಯ ಭವತಿ. ಆ ಭಗವಂತನೇ ಇವನಿಗೆ ರಕ್ಷಕನಾಗ್ತಾನ. ಪರೋವರೀಯಸೋಹ ಲೋಕಾಂಜಯತಿ. ಆ ಭಗವಂತನ ಲೋಕಗಳನ್ನು ಪಡಿತಾನ. ಯಹ ಏತದೇವಂ ವಿದ್ವಾನ್, ಯಾವ ಈ ರೀತಿಯಾಗಿ ತಿಳಿತಾನ. ಪ್ರಾಣೇಶು ಇಂದ್ರಿಯಗಳಲ್ಲಿ ಪಂಚವಿಧಂ ಪರೋವರಿಯ ಸಾಮ, 5 ರೂಪದ ಸರ್ವೋತ್ತಮವಾದ ಸಾಮನನ್ನು ಪರಮಾತ್ಮನನ್ನು ಉಪಾಸನಾ ಮಾಡ್ತಾನೋ. ಇತಿದು ಪಂಚವಿಧಸ್ಯ. ಇಲ್ಲಿಗೆ 5 ಆತ್ರಿ. ಇಲ್ಲಿಗೆ 5 ಆತು ಅಂತಂದ್ರೆ ಅಕ್ಷರಶಃ 5 ಆಗಿದ್ರಿ. ಯಾಕಂದ್ರ ಲೋಕ, ವೃಷ್ಟಿ, ನೀರು, ಋತು ಮತ್ತು ಪಶು 5 ಸ್ಥಳಗಳಲ್ಲಿ 5 ವಿಧವಾದ ಉಪಾಸನ ಆಯ್ತು. 5 5 25 ರೂಪ ಆದ ಈಗ ಭಗವಂತನಂತ. ಗೊತ್ತಾತಿಲ್ಲೋ? 25 ಅಷ್ಟೇ ಅಲ್ಲ, ಆಕ್ಚುಲಿ 30 ಆದವ್ರಿ. ಯಾಕಂದ್ರ ಲೋಕಗಳು ಮೇಲೆ ಒಮ್ಮೆ ತೆಳಗ್ ಮಾಡಿದ್ವಿ, ಹಿಂಗಾಗಿ 30 ರೂಪಗಳು ಅಂತ. ಹಾ, ಆ ಜಗನ್ನಾಥ ದಾಸರು ಹರಿಕಥಾಮಸಾರದೊಳಗ 25 ಬಿಟ್ಟು 30 ಹೇಳ್ಬಿಟ್ಟಾರ್ರಿ. ಕೆಲವರಿಗೆ ಕನ್ಫ್ಯೂಸ್ ಆಗ್ಬಿಟ್ಟದ, ಅವ್ರ ಕಲ್ಪನಾನೇ ಬಂದಿಲ್ಲ ಯಾಕೆ ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಹೇಳಿ. ಭಾರಿ ಮಜಾ ಆದ್ರಿ. ಎಲ್ಲಾ ವ್ಯಾಖ್ಯಾನ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ರ. ಅದೊಂದು ಸೇರಿಸ್ಕೊಡ್ರಿ, ಇದೊಂದು ಸೇರಿಸ್ಕೊಡ್ರಿ ಅಂತ ತಿಳ್ಕೊಂಡು ಮೂಲ ರೂಪ ಸೇರಿಸ್ಕೊಡ್ರಿ ಅಂತ ಬರ್ಬಿಟ್ರೆ ಎಷ್ಟೋ ಕಡೆಗೆ. ಮೂಲ ರೂಪಕ್ಕಿಂತಲೂ ಈ ಮ್ಯಾಲ ಹೋಗೋದು ತೆಳಗ್ ಹೋಗೋದು 5 ರೂಪ ಹಿಡ್ಕೋಬೇಕಾಗಿದೆ, ಅಲ್ಲಿ ಉಳಿದು ಬಿಟ್ಟದ. ಆ ದಾಸರ ವಾಕ್ಯ ಅದ ಅರ್ಥ ಆಗಿಲ್ಲ, ಗಂಭೀರದ ನಮಗದಷ್ಟು ತಿಳಿತೇನು. ಕೆಲವು ಕಡೆಗೆ 30 ಅಂದ್ರೆ ಹಂಗೆ ಹೇಳ್ಕೊಳ್ರಿ, ಯಾಕೆ ಇಲ್ಲಿ ಹೇಳೋ ಕಾಲಕ್ಕೆ ಹಿಂಗೆ ಹೇಳ್ಬೇಕು ಅಂತ ವ್ಯವಸ್ಥಾ. ಇಡೀ 5 ಸ್ಥಳಗಳಲ್ಲೂ ನಾವು ಹಿಂಕಾರವನ್ನೇ ಮೊದಲು ಉಪಾಸನೆ ಮಾಡಿವಿ, ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಒಂದ್ಸಲೇ ಪುಸ್ತಕ ತೆಗೆದು ನೋಡ್ರಿ ಮನೆಗೆ ಹೋಗಿ. ಹಿಂಕಾರ 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 ಎಲ್ಲಾ ಕಡೆಗೂ ಅದ. ಹೌದಾ? ಸರಿ. ಈ ಹಿಂಕಾರವನ್ನ ಮೊದಲು ಲೋಕಗಳಲ್ಲಿ ಉಲ್ಲೇಖ ಮಾಡೋ ಕಾಲಕ್ಕ ಪೃಥ್ವಿ, ಅಗ್ನಿ, ಅಂತರಿಕ್ಷ, ಸ್ವರ್ಗ, ಆದಿತ್ಯ ಹಿಂಗ್ ಹೋಗ್ಯಾರ, ಮ್ಯಾಲ ಹೋಗ್ಯಾರ. ಇದಾಯ್ತು. ಇಳಿಯೋ ಕಾಲಕ್ಕ ಸಾಮ ಉಲ್ಟಾ ಉಪಾಸನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಸಾಮ ಯಾವುದು ಮೊದಲು ಅದನ್ನೇ ಉಪಾಸನೆ ಮಾಡ್ಬೇಕು. ಲೋಕ ಹೆಂಗದ ಅಂದ್ರ ಆದಿತ್ಯ, ಸ್ವರ್ಗ, ಹಿಂಗ ಅಲ್ಲೇನೇನೋ ಹಂಗ್ ಬರ್ಬೇಕು. ಸ್ವರ್ಗ, ಆದಿತ್ಯ, ಆಮೇಲೆ ಅಂತರಿಕ್ಷ, ಅಗ್ನಿ, ಪೃಥ್ವಿ ಹಿಂಗ್ ಬರ್ಬೇಕು. ಹಂಗ ಉಪಾಸನೆ ಮಾಡ್ತಾರೆ. ಸಾಮ ವ್ಯತ್ಯಾಸ ಆಗಂಗಿಲ್ಲ. ಸಾಮ ಮೊದಲನೇ ಸಾಮ ಅಲ್ಲೇ ಬರ್ಬೇಕು.
ಹಾ ಸರಿ ಹೋಗ್ಬಿಡ್ರಿ ಮುಂದ ಪಂಚವಿಧಸ್ಯ ಸಾಮವನ್ನ ಇಟ್ಕೊಳ್ರಿ. ಸಾಮವನ್ನ ಇಟ್ಕೊಂಡ್ರೆ ಸರಿ ಹೋಗ್ತದೆ. ಆ ಭಗವದ್ ರೂಪದ್ದ ಇಲ್ಲಿ ಇಲ್ರಿ, ಎಲ್ಲಾ ಕಡೆ ಅವ ಹಿಂಕಾರ ಪ್ರದ್ಯುಮ್ನ ಪರ್ಮನೆಂಟ್ ಅವ, ಅದು ಚೇಂಜ್ ಆಗುದಿಲ್ಲ. ಲೋಕ್ ಅಷ್ಟ ಚೇಂಜ್ ಆಗಿದೆ. ಯಾಕೆ ಲೋಕ್ ಚೇಂಜ್ ಆಗಿದೆ ಅಂದ್ರೆ ಸಾಮ ಫಸ್ಟ್ ವ್ಯತ್ಯಾಸ ಆಗಿದೆ, ಕಂದಾಗಿದೆ ಅಷ್ಟೇ. ಅಷ್ಟೇ ಅಷ್ಟೇ, ಸಾಮಕ್ಕೆ ರೂಪಗಳು ಚೇಂಜ್ ಆಗಂಗಿಲ್ಲ, ಪ್ಲೇಸ್ಗಳು ಚೇಂಜ್ ಆಗ್ತಾವ, ಅಷ್ಟೇ ವಿಷಯ. ಹಾಸ್ಯ ಅನ್ನೋಲ್ಲಿ ಹ ಅಸ್ಯ, ಅಸ್ಯ ಈ ಉಪಾಸಕನಿಗೆ ಭಗವದ್ ರೂಪ ಬರ್ತದೆ. ಈಗ ಪರೋವರಿಯ ಅನ್ನೋ ಶಬ್ದ ಬಿಡಿಸ್ತಾರೆ ನೋಡ್ರಿ, 308ನೇ ಪೇಜು. ಪರಸ್ಮಾದ್ ಉತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ ಪರೋವರಂ ಪರಂ ತಸ್ಮಾತ್ ಪ್ರೋಕ್ತಂ ಪಾರೋವರೀಯಕಂ ಅಂತ ಹೇಳ್ಯಾರ. ಸರಿ ಆತ. ಹಾ ಹಾ ಎಷ್ಟು ಸ್ಟೆಪ್ ಬಂದ ನೋಡ್ಕೊಳ್ರಿ. ಉತ್ತಮವಾದಕ್ಕಿಂತ ಉತ್ತಮವಾದದ್ದನ್ನ ಪರೋ ಅಂತ ಕರೀತಾರೆ, ಅದಕ್ಕಿಂತಲೂ ಉತ್ತಮವಾದದ್ದನ್ನ ಪರೋವರ ಅಂತ ಕರೀತಾರೆ, ಅದಕ್ಕಿಂತ ಉತ್ತಮವಾದದ್ದನ್ನ ಪಾರೋವರೀಯಕಂ ಅಂತ ಕರೀತಾರೆ. ಮೊದಲನೇದ್ದು ಪರ ಅಂದ್ರೆ ಭಾರತೀ ದೇವಿ. ಆ ಭಾರತೀ ದೇವಿಗಿಂತ ಉತ್ತಮವಾದವನು ಪರೋ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗಿಂತಲೂ ವರಶ್ರೇಷ್ಠಳಾದವಳು ಅಂದ್ರೆ ಲಕ್ಷ್ಮೀದೇವಿ ಪರೋವರ. ಆ ಲಕ್ಷ್ಮೀದೇವಿಗಿಂತಲೂ ಶ್ರೇಷ್ಠನಾದವನು ಪಾರೋವರೀಯ ಪರಮಾತ್ಮ ಅಂತ ಅರ್ಥ. ಸರಿ ಆತ. ಪರ ಭಾರತಿ, ಪರೋ ಮುಖ್ಯ ಪ್ರಾಣ, ಪರೋ ಅಮ ಪರೋ ವರ ಲಕ್ಷ್ಮಿ, ಪಾರೋವರೀಯ ನಾರಾಯಣ. ನೋಡ್ರಿ, ಪರೋವರೀಯಾಂ ಸೇತಾನಿ ವಿಷ್ಣು ರೂಪಾಣಿ ಸರ್ವಶಃ. ಭಗವಂತನ ಎಲ್ಲ ರೂಪಗಳು ಸರ್ವೋತ್ತಮವಾಗಿವೆ, ಹೊರತಾಗಿ ವ್ಯತ್ಯಾಸ ಇಲ್ಲ. ತೇಷಾಂ ವಿಶೇಷೋ ನೈವಾಸ್ತಿ. ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ತಿಳ್ಕೊಂಡು ವಿಶೇಷಗಳನ್ನು ತಿಳಿಬೇಡ್ರಿ. ವಿಶೇಷ ಅಂದ್ರೆ ಭೇದ, ಭೇದ ತಿಳಿಬೇಡ್ರಿ. ಸದಾ ತಾನಿ ಸಮಾನಿಹಿ, ಅವೆಲ್ಲವೂ ಸಮಾನವಾಗ್ಯಾವ. ಅತ್ಯುತ್ತಮ ಉತ್ತಮಾನ್ಯೇತಾನಿ, ಅತ್ಯುತ್ತಮ ಉತ್ತಮವಾಗ್ಯಾವ. ಅನ್ಯಸ್ಮಾತ್ ಸರ್ವತೋಪಿತು, ಉಳಿದದ್ದು ಪದಾರ್ಥಗಳಿಗಿಂತ ಇವು ಅತ್ಯುತ್ತಮ ಉತ್ತಮ ಆಗ್ಯಾವ. ತನ್ನೊಳಗಿಂತ ಅತ್ಯುತ್ತಮ ಉತ್ತಮ ಅಲ್ಲ ಮತ್ತವು, ಗೊತ್ತಾತಿಲ್ಲೋ? ಅಂದ್ರೆ 5 ವಿಧ ಉಪಾಸನೆ ಮಾಡಿದ್ರಿ, ಅಲ್ಲಿಕ್ಕಿಂತ ಇಲ್ಲಿ ರೂಪ ಶ್ರೇಷ್ಠ, ಇಲ್ಲಿಕ್ಕಿಂತ ಇಲ್ಲಿ ರೂಪ ಶ್ರೇಷ್ಠ ಅಲ್ಲ. ವಾಯುದೇವ ಲಕ್ಷ್ಮೀದೇವಿಗಿಂತ ಇವೆಲ್ಲ ರೂಪಗಳು ಉತ್ತಮೋತ್ತಮ ಆಗ್ಯಾವ ಅಂತ ಹಿಂಗ ಅನ್ಬೇಕ, ಹೊರತಾಗಿ ತನಗಿಂತ ಶ್ರೇಷ್ಠ ಅಂತ ಅನಬಾರದು. ಹಂಗ ಲಕ್ಷ್ಮೀ ರೂಪಕ್ಕೂ ಭಾರತೀಯ ರೂಪಕ್ಕೂ ಹೇಳಿವಿ ನಾವು. ಭಗವಂತನ್ ಬಿಟ್ಟಿದ್ದಾಗ ವಾಯುದೇವ್ರ ಬಿಟ್ಟಿದ್ದಾಗ ಅಂತ ಅಲ್ಲಿ ಹೇಳಿವಿ. ಭಗವಂತಗ ಅಂಥದ್ದು ಇಲ್ಲ ಅಂತ ಹೇಳ್ಬೇಕಾಗ್ಯದ ನಮಗ. ಸರಿನಾ? ಇನ್ನ ಪ್ರಾಣ ಅಂತ ಭಗವಂತನಿಗೆ ಹೆಸರು, ಸಮನ್ವಯ ಮಾಡ್ಲಿಕ್ಕತ್ತಾರ. ಪ್ರಾಣೋ ನೇತೃತ್ವತೋ ವಿಷ್ಣು. ಪ್ರಾಣ ಅಂತ ಯಾಕೆ ಕರೀತಾರ ಭಗವಂತಗ ಅಂದ್ರ ನೇತೃತ್ವ, ನಿಯಾಮಕ ಅನಸ್ಕೋತಾನಾದ್ದರಿಂದ. ಇನ್ನ ಮತ್ತ ವಾಕ್ ಸರ್ವ ವಚನಾತ್ ಸದಾ. ವಾಕ್ ಅಂತ ಹೆಸರು ದೇವರಿಗೆ. ಯಾಕ ಅಂದ್ರ ಸರ್ವ ವಚನಾತ್, ಎಲ್ಲರ ಮಾತಿಗೂ ಅವನೇ ಕಾರಣನಾಗಿದ್ದಾನೆ. ಮಾತಾಡಿಸ್ತಾನ, ಮುಗಿಯಂಗಿಲ್ಲ ಅಂತ ಅರ್ಥ ಬೇಕು. ಕಟಗಿ ಬಾಯಿ ಇದ್ರೆ ಮುಡಿದು ನೋಡ್, ನನ್ನ ಮಗಳು ಸದೇ ಗೊತ್ತಾಗ್ತ ನೀವು ಶಾಣೆ ಇದ್ದೀರಿ ಅಂತ ಹೇಳಿ. ಆಮೇಲೆ ಮುಂದೆ ಹೇಳಿದ್ರು, ಚಕ್ಷುಹು ದರ್ಶನ ನಿತ್ಯಂ. ಯಾವಾಗಲೂ ಎಲ್ಲವನ್ನ ನೋಡ್ತಾ ಇದ್ರಿಂದ ದೇವರಿಗೆ ಚಕ್ಷು ಅಂತ ಹೆಸರು. ಸರಿನಾ? ಆಮೇಲೆ ನಿತ್ಯಂ ಶ್ರೋತ್ರಂ ಶ್ರವಣ ಹೇತುತಃ. ಯಾವಾಗಲೂ ಕೇಳ್ತಾನೆ ಇರ್ತಾನಾದ್ರಿಂದಾಗಿ ಅವನಿಗೆ ಶ್ರೋತೃ ಅಂತ ಕರೀಬೇಕು. ಶ್ರವಣ ಶಕ್ತಿಗೆ ಕಾರಣ, ಕಿವಿಗೆ ಕೇಳಿಸಿಕೊಳ್ಳುವಂತಹ ಶಕ್ತಿ ಕೊಟ್ಟಾನ, ಸದಾ ಕೇಳ್ತಿರ್ತಾನ. ಪಾಪ ಅವನ ಪರಿಸ್ಥಿತಿ ಬಹಳ ಗಂಭೀರದಲ್ಲಿ. ದೇವರು ನನಗೆ ದೇವ್ರು ನೋಡಿದಾಗ, ಸ್ವಾಮಿ ನಿನ್ ಸಾಮರ್ಥ್ಯ ಅಪಾರಪ ಬಹಳ. ಯಾಕಂದ್ರೆ ನಮ್ಮಂಥವ್ರ ದಿವ್ಸಕ್ಕೆ ಎಷ್ಟು ಮಂದಿ ನಿನಗೆ ಪೂಜಾ ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಸರ್ತಿ ಪ್ರಾರ್ಥನಾ ಮಾಡ್ತಾರೋ ಗೊತ್ತಿಲ್ಲ, ಯಾವ ಟೈಮ್ನಾಗ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಪ್ಪ, ದರ್ಶನ ಟೈಮ್ 9 ರಿಂದ 11 ಬಂದ್ಮೇಲೆ ಮುಂದೆ ಬಾಗ್ಲ ಹಾಕ್ತೀವಿ ಅಂತ ಗುಡಿಗೆ ಹಾಕಿದಂಗೆ ದೇವರು ಬಾಗ್ಲ ಹಾಕೊಂಡು ಕೂತಿದ್ರೆ ನಮ್ಮ ಪ್ರಾರ್ಥನಾ ಗತಿ ಏನ? ಇವ್ ಮಧ್ಯರಾತ್ರಿ ಎದ್ದು ಕೂತ್ಬಿಡ್ತಾನ, ನಿದ್ದೆ ಹತ್ತಂಗಿಲ್ಲ ಅವಂಗ. ವಯಸ್ಸಾದ್ಮೇಲೆ ನಿದ್ದೆ ಬರಂಗಿಲ್ಲ ನೋಡ್ರಿ ನಮಗ. ಎದ್ದು ಕೂತ್ಬಿಡ್ತಾನ, ಎದ್ದು ಕೂತು ಹಾಸಿಗೆ ಮೇಲೆ ಕೂತ್ಕೊಂಡು ದೇವರ ನಿದ್ದೆ ಬರವಲ್ತಪ್ಪ ಅಂತಾರ. ಓ ದೇವ್ರಂತಾರ, ನಿನಗೆ ಬರ್ಲಿಲ್ಲ ಅಂದ್ರೆ ನಂದು ಯಾಕೆ ಮಾಡ್ತೀನಿ, ನನಗೆ ಮಲ್ಕೊಳಕ್ ಬಿಡು ಅಂತಾರ ಪಾಪ. ಆದ್ರೆ ನಾವ್ ಯಾವಾಗ 12ಕ್ಕೆ ಪ್ರಾರ್ಥನಾ ಮಾಡಿದ್ರು ಕೇಳಿಸ್ಕೊತಾನ, ಬೆಳಗಿನ ಜಾವ ಪ್ರಾರ್ಥನಾ ಮಾಡಿದ್ರು ಕೇಳಿಸ್ಕೊತಾನ, ಸದಾ ಕೇಳಿಸ್ಕೊತಿರ್ತಾನ ನೋಡ್ರಿ. ಆಶ್ಚರ್ಯ ಅನ್ಸಂಗಿಲ್ಲ ಅವಂಗ. ತೂಕಡಿಗೆ ಹೊಟ್ಟೆ ಬರಂಗಿಲ್ಲ ಅವಂಗ. ಅವ್ನ್ ತೂಕಡಿಗೆ ಬಂದ್ರೆ ನಾವು ಕಡಿಕೆ ಆಗ್ಬೇಕಾಗ್ತದೆ. ಆತನ ಅದಕ್ಕೆ ನೋಡ್ರಿ ಎಷ್ಟು ವಿಚಿತ್ರ, ಸದಾ ಕೇಳಿಸ್ಕೊತಿರ್ತಾನಂತ ಪರಮಾತ್ಮ. ಮನೋ ಮಂತ್ರತ್ವತಶ್ಚಾಸ್ಯ. ಮನನ ಶಕ್ತಿಯನ್ನು ಕೊಡ್ತಾನ. ಮನೋ ಮಂತ್ರತ್ವತಶ್ಚಾಸ್ಯ ಅಂದ್ರೆ
ಮಂತೃತ್ವ ಅಂದ್ರೆ ಮನನ ಶಕ್ತಿ, ನೆನಪಿಟ್ಟುಕೊಳ್ರಿ. ಮನನ ಶಕ್ತಿ ಅಂದ್ರೆ ಮತ್ತ ಅದನ್ನ ನೆನೆಸಿಕೊಳ್ಳುವುದು, ರಿಮೆಂಬರಿಂಗ್ ಮಮ ಮಂತ್ರತ್ವ ಶಕ್ತಿ. ಈಗ ಹಿಂದ್ ಏನೋ ಕೇಳಿರ್ತೀವಿ ಪಾಠದಲ್ಲಿ, ಮಾತಿನಲ್ಲಿ ಕೇಳಿರ್ತೀವಿ, ಮತ್ತೆ ಕುತ್ಕೊಂಡಾಗ ಅದು ನೆನಪಿಗೆ ಬರ್ತದೆ, ಮತ್ತೆ ಅದನ್ನ ಮೆಲಕ್ ಹಾಕ್ತಾನೆ. ಅದು ಮೆಲಕ್ ಹಾಕೋದಕ್ಕೆ ಮೆಲಕ್ ಹಾಕೋದು ಅಂತ ಕರೀತಾರೆ. ಮಂತ್ರಶ್ಚಾಸ್ಯ ಏಕ ಏವತ್ತು ಪಂಚದ, ಅವನೊಬ್ಬನೇ 5 ರೂಪದಲ್ಲಿ ಇದ್ದಾನೆ. ಪರೋವರಿಯೋ ಬ್ರಹ್ಮ ಅಸ್ಯ ಭವತಿ ಸರ್ವ ಅಪೇಕ್ಷಿತ ದಾತೃತ್ವಾತ್. ಪರೋವರಿಯನಾದ ಬ್ರಹ್ಮ ಭಗವಂತನು ಅಸ್ಯ ಈ ಉಪಾಸಕನಿಗೆ ಭವತಿ ಅಂದ್ರೆ ಆಗುತ್ತಾನೆ ಅಂದ್ರೆ ಏನು, ಸರ್ವ ಅಪೇಕ್ಷಿತ ದಾತೃತ್ವಾತ್, ಎಲ್ಲ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾನೆ. ಅದರಿಂದಾಗಿ ಇವ ಪರೋವರಿಯನಾಗ್ತಾನ ಅಂತ ಹೇಳಿದ್ದಾರೆ. ಅಂದ್ರೆ ಉಪಾಸಕನಿಗೆ ಪರೋವರಿಯನು ಉಂಟಾಗುತ್ತಾನೆ ಅಂದ್ರೆ ಭಗವಂತನು ಸರ್ವ ಅವರ ಅಪೇಕ್ಷಿತವಾದದ್ದನ್ನೆಲ್ಲವನ್ನ ಉಂಟು ಮಾಡ್ತಾನೆ ಅಂತ ಇಷ್ಟರ್ಥ. ಈಗ ಪಂಚವಿಧ ಮುಗಿತ್ರಿ. ಈಗ ಸ್ವಾರಸ್ಯ ಏನು ಅಂತ ಕೇಳಿದ್ರೆ ಸಪ್ತವಿಧ ಸಾಮ ಶುರುವಾಯ್ತು. ಈಗ ಆಚಾರ ಸುರಕ್ಷಿತ ಇದ್ವಿ, ಗೋಳು ಮಾಡಿ ಮತ್ತಿಷ್ಟು ಟೆನ್ಷನ್ ಮಾಡಿದ್ರಲ್ರಿ ಬಾ. ಆದ್ರೆ ಈಗ ಬಹಳ ಚಂದದ್ರಿ. ಮುಂದಿಂದು 2 ಘಟ್ಟಗಳು ಕೂಡ ಅತ್ಯದ್ಭುತವಾದ ಘಟ್ಟಗಳು. ಇನ್ನಿಬ್ರು ಬರ್ತಾರೆ, ಕಾಕ ಮಾಮ ಇಬ್ಬರು ಬರ್ತಾರ. ಕಾಕ ಮಾಮ ಅಂದ್ರೆ ಗೊತ್ತಾಗಿಲ್ಲ ನೋಡ್ರಿ, 2 ಶಬ್ದ ಹೆಂಗವ, ಕಾಕ ಮಾಮ. ಬೇರೆ ಅಲ್ಲಿಕ್ಕೆ ಬರೋಲ್ತಾಗ ನಮ್ಗ. ಅದಕ್ಕ ಅವರಿಬ್ರು ಯಾರು ಅಂತ ಕೇಳಿದ್ರೆ ವರಾಹ ಮತ್ತು ನರಸಿಂಹ. ಇವ್ರ ಜೊತೆಗೆ ಅವರಿಬ್ರು ಸೇರ್ಕೋತಾರ, ವರಾಹ ಮತ್ತು ನರಸಿಂಹದೇವ್ರು ಸೇರ್ಕೋತಾರ. ಅದು ಬಿಡ್ರಿ. ಈಗ ಸ್ವಾರಸ್ಯ ಏನಂದ್ರೆ ಮುಂದಿನ ಉಪಾಸನೆ ಹೆಂಗದ ಅಂದ್ರೆ, ನೀ ಯಾವ ಮಾತು ಆಡ್ತೀಯಲ್ಲಪ್ಪ ಆ ಮಾತಿನ ಮೊದಲನೇ ಅಕ್ಷರ ಏನಿರ್ತದಲ್ಲ ಅದ್ರ ಮೇಲೆ ಇದು ಯಾವ ಸಾಮದ್ದು ಸೆಂಟೆನ್ಸು ಅಂತ ಹೇಳೋದಂತೀಗ. ಏನ್ರಿ, ಜನ್ಮದಾಗ ನಾವು ಚಿಂತನೆ ಮಾಡಿಲ್ಲ, ನೆನಪಿಟ್ಟುಕೊಳ್ರಿ. ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಯಾವ ಸ್ಪೆಲ್ಲಿಂಗ್ ಇಂದ ಫಸ್ಟ್ ಸೆಂಟೆನ್ಸ್ ಶುರು ಆಗ್ತದೆ ನೋಡು, ಅದ್ರೊಳಗೆ ಯಾವ ಸಾಮದ ಅಂತ ಹೇಳ್ಬೇಕಂತ. 7 ಸಾಮದಾಗ ಆರಂಭದ ಅಕ್ಷರ ವಾಕ್ಯದ ಮೊದಲನೇ ಅಕ್ಷರ ಹಿಡ್ಕೊಂಡು ಯಾವ ಸಾಮಗಳಿದು ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ರೆ ನಾವು ಅನುಸಂಧಾನ ಮಾಡ್ಬೇಕಂತ. ಓಹೋ, ಇದು ಈ ಸಾಮದಲ್ಲಿ ಪ್ರಾರಂಭ ಆಗಿದೆ, ಈ ಭಗವದ್ ರೂಪದ ಮಾತು ಪ್ರಾರಂಭ ಆಯಿತು ಅಂತ ಚಿಂತನೆ ಮಾಡ್ಬೇಕಂತ. ಏನ್ರಿ ಎಲ್ಲರ ಏನ್ ಚಿಂತನೆ ಮಾಡ್ತಿದ್ರು ಯಪ್ಪ ಎಲ್ಲರ. ಅದ ಹೇಳಿದ್ನಲ್ರಿ, ಅವರಿಗೆ ಬ್ಯಾರೇದೇನು ಇದ್ದಿದ್ದೇ ಇಲ್ರಿ. ನಮ್ಮಂಗ ಯಾಕೆ ಬಂತು ಅಂದ್ರೆ, ಮಾತುಗಳೇನಿವೆ ಅಲ್ಲ ಇದು ಕೇವಲ ಮನುಷ್ಯರಾಡುವ ಮಾತುಗಳಲ್ಲ. ವೇದ ಮೊದಲನೇ ವಾಕ್ಯ ಪ್ರಾರಂಭ ಮಾಡ್ತದಲ್ಲ, ಆಗ ಏನ್ ಶುರುವಾಗ್ತದ ಮೊದಲನೇ ಸೆಂಟೆನ್ಸು ಬಂತಲ್ಲ, ಅಲ್ಲಿಂದ ಲೆಕ್ಕ ಹಾಕ್ಬೇಕಂತ. ಅಂದ್ರೆ ವೇದ ವಾಕ್ಯಗಳಲ್ಲಿ ಎಂತಿಂಥ ಸಾಮಗಳವ ಅದು ಪ್ರಾರಂಭ ಆಯಿತು ಅಂತ ಹೇಳ್ಬೇಕಾಗತ್ತೆ. ಬಹಳ ಚಂದದ ಉಪಾಸನೆ. ಆ ವಾಕ್ಯವು ನಿಲ್ಲಿಸ್ತೀನಿ, ಮತ್ತೆ ನಾ ತಗೋತೀನಿ. ಅಥ ವಿಧಸ್ಯ ವಾಚಿ ಸಪ್ತವಿಧಂ ಸಾಮ ಉಪಾಸೀತ. ಅಥ ಸಪ್ತವಿಧಸ್ಯ ಏನದು, 7 ವಿಧವಾದ ವಾಕ್ಯಗಳಲ್ಲಿ 7 ವಿಧವಾದ ಸಾಮವನ್ನು ಉಪಾಸನ ಮಾಡ್ರಿ. ಯತ್ಕಿಂಚ ವಾಚೋ ಹೂಮಿತಿ ಹೀಂಕಾರೋ, ಯಾವುದು ಮಾತುಗಳಲ್ಲಿ ಹೂಮಂತ್ ಶುರುವಾಗ್ತದ ಸಹ ಹೀಂಕಾರ. ಯತ್ ಪ್ರೈತಿ ಸ ಪ್ರಸ್ತಾವ, ಯಾವ ವಾಕ್ಯದ ಮೊದಲು ಪ್ರ ಅಂತ ಪ್ರಾರಂಭ ಆಗಿರ್ತದೋ ಅಲ್ಲಿ ಪ್ರಸ್ತಾವ ಸಾಮದ ಅಂತ ತಿಳ್ಕೊಳ್ರಿ. ಯದ್ ಏತಿ ಸ ಆದಿ, ಯಾವ ವಾಕ್ಯದಲ್ಲಿ ಅಂತದ ಅದು ಆದಿಸಾಮ ಅಂತ ಅರ್ಥ. ಉದಾಹರಣೆ ಹೇಳ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ಶುರುವಾತ್ ನೋಡ್ರಿ. ಅಗ್ನಿಮೀಳೆ ಅನ್ನೋಲ್ಲಿ ಶುರುವಾತ್ ಇಲ್ಲೋ, ಅದು ಆದಿಸಾಮದ ಅಂತ. ಗೊತ್ತಾತೇನ? ಎಲ್ಲಿ ಅದಿಂದ ವಾಕ್ಯ ಪ್ರಾರಂಭ ಆತೋ ಅಲ್ಲಿ ಆದಿಸಾಮ ಅಂತ ತಿಳ್ಕೋಬೇಕು. ಯದು ಉದಿತಿ ಸ ಉದ್ಗೀತ, ಯಾವುದು ಉತ್ ಅಂತ ಶುರುವಾಗ್ತದೋ ಅದು ಉದ್ಗೀತ ಸಾಮವಾಗೇದ. ಯತ್ ಪ್ರತೀತಿ ಸ ಪ್ರತಿಹಾರ, ಯಾವ ವಾಕ್ಯದಲ್ಲಿ ಪ್ರತಿ ಅಂತದನು ಪ್ರತಿಹಾರ. ಯದು ಉಪಯೇತಿ ಸ ಉಪದ್ರವ, ಉಪ ಅಂತ ಪ್ರಾರಂಭ ಆಗಿದ್ರೆ ಉಪದ್ರವ ಸಾಮ. ಎನ್ ನೀ ಇತಿ ನಿಧನಂ, ಎಲ್ಲಿ ನೀ ಅಂತ ಪ್ರಾರಂಭ ಆಗ್ತದೋ ಅಲ್ಲಿ ನಿಧನ ಸಾಮವಿದೆ ಅಂತ ತಿಳಿಯಬೇಕು. ದುಗ್ಧೆ ಅಸ್ಮೈ ವಾಗ್ದೋಹಂ ಯೋ ವಾಚಿದೋಹೋ ಅನ್ನವಾನನ್ನಾದೋ ಭವತಿ ಏತದೇವಂ ವಿದ್ವಾನ್ ವಾಚಿ ಸಪ್ತವಿಧಂ ಸಾಮ ಉಪಾಸ್ತೆ. ಭಗವಂತ ಅವನಿಗೆ ಸಂಪೂರ್ಣವಾದ ವೇದಾಧ್ಯಯನದ ಫಲ ಯಾರು ವಾಕ್ಯಗಳಲ್ಲಿ ಹೀಗೆ ಸಾಮಗಳವ ಚಿಂತನೆ ಮಾಡ್ತಾರೋ ಭಗವಂತ ಅವರಿಗೆ ಕೊಡ್ತಾನೆ. ಅನ್ನವಾನನ್ನಾದೋ ಭವತಿ, ಸಮೃದ್ಧವಾದ ಅನ್ನ ಉಳ್ಳವನಾಗ್ತಾನೆ. ಸಮೃದ್ಧವಾದ ಅನ್ನ ಉಳ್ಳವನಷ್ಟ ಆಗೋದಲ್ಲ, ಅವ ಭಗವಂತನನ್ನ ಅತ್ಯಂತ ಹತ್ತಿರದಿಂದ ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಮಾತಿನಲ್ಲಿ ಸಪ್ತವಿಧ ಸಾಮವನ್ನು ಉಪಾಸನ ಮಾಡ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು.